ಎಲ್ರಿಗೂ ನಮಸ್ಕಾರ. ನಾನು ಇವಾಗ ಪೋಸ್ಟ್ ಮಾಡ್ತಿರೋ ವಿಡಿಯೋ ಬಂದು ತುಂಬ ಹಳೆಯ ವಿಡಿಯೋ. ಡಿಸೆಂಬರ್ 30th ಐ ಗೆಸ್. ನಾನು ಮತ್ತು ನನ್ನ ಫ್ರೆಂಡ್ಸು 2025ನ ತುಂಬ ನೀಟಾಗಿ ಎಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿ ನಂಜನಗೂಡಲ್ಲಿರೋ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ನಾವು ಬೆಳಗ್ಗೆನೇ ಬಿಟ್ಟರು, ದರ್ಶನ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಹೇಳೋದನ್ಸುತ್ತೆ ದೊಡ್ಡವರು ನಿಮ್ಮನ್ನೇ ಕಳಿಸಿದ್ರೆ ಆಗಲ್ಲ ಅಂತ. ಬ್ಯಾಂಗ್ಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಮೈಸೂರು ಸಬ್ಬರ್ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ನಂಜನಗೂಡಿಗೆ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಯ್ ಗಾಯ್ಸ್, ನಾವು ಇವಾಗ ನಂಜನಗೂಡಿಗೆ ರೀಚ್ ಆಗಿದ್ದೀವಿ. ಬೆಳಗ್ಗೆ ಬಿಟ್ಟು ಏನೇನೋ ಕೆಲಸ ಎಲ್ಲ ಮುಗಿಸ್ಕೊಂಡು ಮೈಸೂರಲ್ಲಿ ಇವಾಗ ಒಂದ್ಸಲ ಮುಳುಗಿ ಎದ್ದು ಆಮೇಲೆ ಅಲ್ಲಿ ಟೆಂಪಲ್ಗೆ ಹೋಗ್ತೀವಿ. ಬಾಯ್. ಹೊಳೆಯಲ್ಲಿ ಮುಳುಗಕ್ಕೆ ಹೋಗ್ತಾ ಇದ್ದೀವಿ. ಮುಳುಗಿ ಎದ್ದು ಬರ್ತೀವಿ, ಹಂಗೆ ಇರಲ್ಲ. ಇಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ನಮ್ಮದು ಸ್ನಾನ ಎಲ್ಲ ಮುಗೀತು. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ಯಾರಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ. ಬಾಯ್. ಸ್ನಾನ ಆದಮೇಲೆ ಇಲ್ಲಿ ಪಕ್ಕದಲ್ಲೇ ಒಂದು ಇದಿದೆ, ಯುವ ಬ್ರಿಗೇಡ್. ಚೆನ್ನಾಗಿದೆ ಇದು. ಇದೇ ನಾವು ಡ್ರೆಸ್ ಚೇಂಜ್ ಮಾಡಿದ್ವಿ. ಮೂರು ಜನನು ಇಲ್ಲೇ ಲಗೇಜ್ ಎಲ್ಲ ಇಟ್ಕೊಂಡು ನಿಂತಿದ್ದೀವಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ. ಹೂವು ಎಲ್ಲ ತೊಗೊಂಡಿದ್ದೀವಿ ನೋಡಿ, ಒಳಗಡೆ ಇದೆ. ಹಲೋ, ನಮ್ದು ಇವಾಗ ಸ್ನಾನ ಎಲ್ಲ ಆಗಿ ಸ್ಯಾರಿ ಎಲ್ಲ ಹಾಕ್ಕೊಂಡಿದ್ದಾಯಿತು, ಪೂಜೆ ಸಾಮಾನು ತೊಗೊಂಡಿದ್ದು ಆಯಿತು. ಇವಾಗ ದರ್ಶನಕ್ಕೆ ಹೋಗಿ ಪ್ರಸಾದ ತಿಂದು ಆಮೇಲೆ ಏನು ಮಾಡ್ತೀವಿ ಗೈಸ್? ಬಸ್ ಹತ್ತಿ ಟೈಮ್ ಇದ್ದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ, ಇಲ್ಲ ಅಂದರೆ ಇಲ್ಲ. ನೋಡಿ ಇದೆ ಟೆಂಪಲ್. ದೇವ್ರ ದರ್ಶನ ಮಿಸ್ ಮಾಡ್ಕೊಂಡು ಊಟ ಮಿಸ್ ಮಾಡ್ಕೋಬಾರ್ದು. ಏನು ಲಾಜಿಕ್ ಅಪ್ಪ. ಗೈಸ್ ನೋಡಿ, ನನ್ನ ಫ್ರೆಂಡ್ ಹೇಳ್ತಿದ್ದಾಳೆ ದೇವ್ರ ದರ್ಶನ ಮಿಸ್ ಮಾಡಿಕೊಂಡ್ರು ಪ್ರಸಾದ ಮಿಸ್ ಮಾಡಬಾರ್ದು ಅಂತ. ಅದಕ್ಕೆ ವಿ ಹ್ಯಾವ್ ಡಿಸೈಡೆಡ್ ಫಸ್ಟು ಪ್ರಸಾದಕ್ಕೆ ಹೋಗ್ತೀವಿ. ಪ್ರೇ ಫಾರ್ ಅಸ್ ಗೈಸ್, ನಮಗೆ ಊಟ ಸಿಗ್ಬೇಕೀಗ. ನಾವಿವಾಗ ಫಸ್ಟು ಪ್ರಸಾದಕ್ಕೆ ಹೋಗಿ ಆ್ಯಸ್ ದೆ ಟೋಲ್ಡ್ ಆಮೇಲೆ ದರ್ಶನಕ್ಕೆ ಹೋಗ್ತೀವಿ. ಆ ಹೂ ನಾನೇ ಕೊಡಿಸಿರೋದು ಅವರಿಬ್ರಿಗೂ. ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ ಹೇಳಿ. ಬಾಯ್. ಇಂದ ವ್ಲಾಗ್ ಮಾಡ್ತಾ ಇರೋದು ನೋಡಿ. ಶಿ ಇಸ್ ದ ವ್ಲಾಗರ್ ಗರ್ಲ್. ಪ್ಲೀಸ್ ಫಾಲೋ, ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅವರ್ ಫ್ರೆಂಡ್. ಹಾಗೆ ಅವಳು ನಮಗೆ ಹೂವು ಕೊಟ್ಬಿಟ್ಟು ಹಿಂಗೆ ಟೆಂಪಲಿಗೆ ಕರ್ಕೊಂಡು ಹೋಗ್ತಾ ಇರಲಿ ಯಾವಾಗಲೂ. ಟೆಂಪಲಿಗೆ ಬಂದ್ವಿ. ಏನು ಟೆಂಪಲ್ ವ್ಯೂ ಕಾಣಿಸ್ತಿಲ್ಲ, ಇದಕ್ಕಂದ್ರೆ ತುಂಬ ಬಿಸಿಲಿದೆ. ನಾವಿವಾಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಅದು ಈ ಕಡೆ ಸೈಡ್ ಇದೆ. ಪ್ರಸಾದ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಅಂತ, ಸಿಕ್ಕಿಲ್ಲ ಅಂದರೆ ಗೊತ್ತಿಲ್ಲ. ಗೈಸ್, ನೀವಿಬ್ರಿಗೂ ಏನನ್ಸುತ್ತೆ? ನಮಗೆ ಪ್ರಸಾದ ಸಿಗುತ್ತಾ? ನಂಜುಂಡೇಶ್ವರ ಮೋಸ ಮಾಡಲ್ಲ, ಸಿಗುತ್ತೆ ಅಂತ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ. ಸಿಗುತ್ತಾ ಅಲ್ವಾ ನೋಡೋಣ. ಗೈಸ್, ನಾವು ಎಷ್ಟೇ ಬೇಗ ಬಂದರೂ ಇಷ್ಟು ಟೈಮ್ ಆಗಿಬಿಡ್ತು. ಅದಕ್ಕೆ ದೊಡ್ಡವ್ರು ಹೇಳೋದನ್ಸುತ್ತೆ ನಿಮಗೆ ಏನು ಬರೋಲ್ಲ. ವಿಷಯ ಏನಂದರೆ ನಮಗೆ ಹಂಗೋ ಹಿಂಗೋ ಊಟ ಸಿಕ್ಬಿಡ್ತು, ಪ್ರಸಾದ ಸಿಕ್ಕಿದೆ. ಮೇ ಬಿ ಈ ವರ್ಷ ಅಯ್ಯೋ ಮುಗ್ದೆ ಹೋಗ್ತಿದೆ, ಮುಂದಿನ ವರ್ಷ ಏನೋ ತುಂಬ ಒಳ್ಳೇದಾಗ್ಬೋದು. ಏನಂತೀರಾ? ಹೌದು. ಪ್ರಸಾದ ಗೈಸ್ ಅಮೃತ ಥರ ಇದೆ, ಅಮೃತ. ಸಕ್ಸಸ್ಫುಲಿ ಕಂಪ್ಲೀಟೆಡ್. ನಮ್ಮ ಫ್ರೆಂಡ್ ಒಬ್ಳಿದ್ದಾಳೆ, ಯಾವಾಗೂ ಹಿಂಗೆ ಮನೇಲೂ ತಿಂತಾ ಇರಲಿಲ್ಲ, ಇಲ್ಲಿ ಕತೆ ಹೇಳ್ತಾ ಇದ್ದಾಳೆ. ಬೆಳಗ್ಗೆ ಅಂತ ಏನೂ ತಿಂದಿಲ್ಲ, ಅದಕ್ಕೆ ಒಳಗೆ ಸೇರ್ತಿಲ್ಲ ಅಂತ ಗೈಸ್. ಯಾವಾಗೂ ಇಷ್ಟೇ ಮಾಡ್ತಾಳೆ. ಪ್ರಸಾದ ವೇಸ್ಟ್ ಆದರೆ ದೇವ್ರ ಶಾಪ ಕೊಡುತ್ತೆ. ಬನ್ನಿ ದರ್ಶನ ಮಾಡೋಕ್ಕೆ ಹೋಗೋಣ. ನಾವು ಫೈನಲಿ ಬಂದಿದ್ದೀವಿ ಟೆಂಪಲ್ ಒಳಗಡೆ ಎಲ್ಲ ಮಾಡೋಕ್ಕೆ ಬಿಡಲ್ಲ ಅನಿಸುತ್ತೆ ವಿಡಿಯೋ, ಬಟ್ ಟ್ರೈ ಮಾಡ್ತೀವಿ. ಓಕೆ, ಅಲ್ಲೇ ಹೊಡೆದಿದ್ದೆ ಏನಾಗ್ತಿರ್ಲಿಲ್ಲ. ಇಷ್ಟು ಟ್ರೆಡಿಷ್ನಲ್ ಆಗಿ ಬಂದು ನನಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ.
ಒಳಗಡೆ ಎಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ ಗೈಸ್. ಇಷ್ಟೇ ಟೆಂಪಲ್ ನೋಡ್ಕೊಬಿಡಿ ಎಲ್ಲರೂ. ಹಾಯ್ ಗೈಸ್, ನಾನು ಜಸ್ಟ್ ಈ ವಿಡಿಯೋದಲ್ಲಿ ನನ್ನ ಕರ್ಲಿ ಹೇರ್ಸ್ ತೋರಿಸ್ತಾ ಇದ್ದೀನಿ. ಅಲ್ಲ ದೀಸ್ ಆರ್ ದ ನ್ಯಾಚುರಲ್ ಕರ್ಲ್ಸ್. ದರ್ಶನ ಎಲ್ಲ ಆಯಿತು ನಮ್ಮದು. ಇವಾಗ ನಂಜುಂಡೇಶ್ವರ ಸ್ವಾಮಿ ಸ್ಟ್ಯಾಚುನ ನೋಡಿ ಮನೆಗೆ ಹೋಗೋದಷ್ಟೇ ಬಾಕಿ. ತೋರಿಸ್ತೀನಿ ರೀ. ಇದು ಮೇ ಬಿ ಬ್ಲ್ಯಾಕ್ ಬರ್ತಿರ್ಬೋದು, ಯಾಕಂದರೆ ಸನ್ಸೆಟ್ ಆಗ್ತಿದೆ ಅಲ್ವಾ, ಅದಕ್ಕೆ. ಅದು ಬಿಟ್ಟರೆ ಈ ಸ್ಟ್ಯಾಚು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಓಕೆ, ಹೊರಡಬೇಕು. ಎಲ್ಲ ಆಗಿದೆ, ದರ್ಶನ ಆಯಿತು, ಪ್ರಸಾದ ಸಿಕ್ತು, ಹಣ್ಣುಕ ಎಲ್ಲ ಮಾಡಿಸಾಯಿತು. ಯಾರ್ಯಾರೆಲ್ಲ ಟೆಂಪಲ್ಲಿಗೆ ಬಂದಿಲ್ಲ ಬಂದು ಹೋಗಿ 2025ನ ಫುಲ್ಲು ಚೆನ್ನಾಗಿ ಎಂಡ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವ್ಲಾಗ್ನ ಮುಗಿಸ್ತೀನಿ. ನಾವು ಇಫ್ ಇನ್ ಕೇಸ್ ಚಾಮುಂಡಿ ಬೆಟ್ಟಕ್ಕೆ ಹೋದರೆ ಅಲ್ಲೊಂದು ಶಾರ್ಟ್ ಕ್ಲಿಪ್ಪಿಂಗ್ ತೊಗೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಸ್ಟೇ ಟ್ಯೂನ್. ಬಾಯ್ ಬಾಯ್.